ಅವಳ ಹೆಣ ಮನೆಗೆ ಬರ್ತದೆ. ಮನೆಯವರೆಲ್ಲ ಅಳ್ತಾ ಇದ್ದಾರೆ. ಆದರೆ ಈ ಕಂಟೆಂಟ್ ಮಾಡುವಂತಹ ಒಂದಷ್ಟು ಮನಸ್ಥಿತಿಗಳಿದೆಯಲ್ಲ, ನೀವು ಆ ಪರಿಸರದಲ್ಲಿ ಹೇಗೆ ಕ್ಯಾಮರಾ ಓಪನ್ ಮಾಡ್ತೀರಿ? ಸಾವಿನ ಮನೆಯಲ್ಲಿ ಈ ರೀತಿಯ ಕಂಟೆಂಟ್ಗಳನ್ನು ಮಾಡುವಂತಹ, ಈ ರೀತಿಯ ವಿಡಿಯೋಗಳನ್ನು ಮಾಡುವಂತಹ, ಕೊಲೆ ಆಗುವುದನ್ನು ಲೈವ್ ಆಗಿ ವಿಡಿಯೋ ಮಾಡುವಂತಹ ನಿಮ್ಮ ಮನಸ್ಥಿತಿಗೂ ಆ ಕೊಲೆ ಮಾಡಿದಂತಹ ಅಪರಾಧಿಗ ಮನಸ್ಥಿತಿಗೂ ಏನು ವ್ಯತ್ಯಾಸ ಇದೆ? ಈ ವಿಡಿಯೋ ಯಾರೆಲ್ಲ ಸಾವಿನ ಮನೆಗಳಲ್ಲಿ ಕಂಟೆಂಟ್ಗಳನ್ನು ಹುಡುಕ್ತಾರೋ ಅಂತಹ ವಿಕೃತ ಮನಸ್ಥಿತಿಯವರಿಗೆ ಈ ವಿಡಿಯೋ. ಕಳೆದ 3 ದಿವಸಗಳ ಹಿಂದೆ ಕರಾವಳಿಯಲ್ಲಿ ಒಂದು ಹಾಡು ಹಗಲೇ ಒಬ್ಬ ಯುವತಿಯ ಕೊಲೆ ಆಗ್ತದೆ. ಬರೀ ಕರಾವಳಿ ಮಾತ್ರ ಅಲ್ಲ, ಇಡೀ ಕರ್ನಾಟಕವೇ ಆ ಕೊಲೆಗೆ ಶೋಕಾಚರಣೆಯನ್ನು ವ್ಯಕ್ತಪಡಿಸ್ತದೆ. ನಾನು ಆ ಘಟನೆಯ ಬಗ್ಗೆ ಮಾತಾಡೋದಿಲ್ಲ, ಆದರೆ ಆ ಘಟನೆಯ ಬಗ್ಗೆ ಸಾಕಷ್ಟು ವಿಡಿಯೋಗಳು ಬರ್ತಾ ಇತ್ತು. ಸಾಕಷ್ಟು ಮಂದಿ ಆ ಸಾವಿನ ಬಗ್ಗೆ ವರದಿ ಮಾಡ್ತಿದ್ದಾರೆ. ಇನ್ನೊಂದಿಷ್ಟು ಜನ ಈ ಕಂಟೆಂಟ್ ಹೆಸರಲ್ಲಿ, ಮೀಡಿಯಾದ ಹೆಸರಲ್ಲಿ ಮಾಡಿರುವಂತಹ ಅನಾಚಾರಗಳಿದೆಯಲ್ಲ, ಅದು ಒಂದೆರಡಲ್ಲ. ಸುಮ್ಮನೆ ಯೋಚನೆ ಮಾಡಿ. ನಾನು ಕೆಲವೊಂದು ವಿಡಿಯೋಗಳನ್ನು ನೋಡ್ತಾ ಇದ್ದೆ. ಆ ವಿಡಿಯೋಗಳಲ್ಲಿ ಮನೆಯವರು ಅಳುವಂಥದ್ದು, ಫ್ಯಾಮಿಲಿಯವರೆಲ್ಲ ಅಳುವಂಥದ್ದು, ಈ ವಿಡಿಯೋಗಳನ್ನು ನಾನು ನೋಡ್ತಾ ಇದ್ದೆ. ನನಗೆ ಒಂದು ತುಂಬ ಶಾಕಿಂಗ್ ಅಂತ ಅನಿಸಿದ್ದು, ಸುಮ್ಮನೆ ಯೋಚನೆ ಮಾಡಿ, ಒಂದು ಎದೆ ಎತ್ತರಕ್ಕೆ ಬಂದಂತಹ ಒಬ್ಬಳು ಮಗಳು ಕೊಲೆಯಾಗಿ ಹೋಗ್ತಾಳೆ. ಅವಳ ಹೆಣ ಮನೆಗೆ ಬರ್ತದೆ. ಮನೆಯವರೆಲ್ಲ ಅಳ್ತಾ ಇದ್ದಾರೆ. ಆದರೆ ಈ ಕಂಟೆಂಟ್ ಮಾಡುವಂತಹ ಒಂದಷ್ಟು ಮನಸ್ಥಿತಿಗಳಿದೆಯಲ್ಲ, ನೀವು ಆ ಪರಿಸರದಲ್ಲಿ ಹೇಗೆ ಕ್ಯಾಮರಾ ಓಪನ್ ಮಾಡ್ತೀರಿ? ಕ್ಯಾಮರಾ ಓಪನ್ ಮಾಡಿ ಆ ರೀತಿಯ ವಿಡಿಯೋಗಳನ್ನು ಹೇಗೆ ಕ್ಯಾಪ್ಚರ್ ಮಾಡ್ತೀರಿ? ಮಹಿಳೆಯರೆಲ್ಲ ಅಳ್ತಾ ಇದ್ದಾರೆ, ಮನೆಯವರೆಲ್ಲ ಅಳ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಒಂದು ಎದೆ ಎತ್ತರಕ್ಕೆ ಬೆಳೆದಂತಹ ಮಗಳ ಹೆಣ ಮನೆಯಲ್ಲಿ ಮಲಗಿದೆ. ಸಾಕಷ್ಟು ಜನ ಬಂದಿದ್ದಾರೆ. ಯಾರಿಗೂ ಮುಖಕ್ಕೆ ಮುಖ ಕೊಟ್ಟು ಮಾತಾಡುವಷ್ಟು ಧೈರ್ಯ ಇಲ್ಲ. ಆದರೆ ಅಂತಹ ಜಾಗದಲ್ಲಿ ಈ ಕೆಲವೊಂದು ಯೂಟ್ಯೂಬರ್ಸ್ಗಳು, ಕಂಟೆಂಟ್ ಕ್ರಿಯೇಟರ್ಸ್ಗಳು ಯಾವ ರೀತಿ ಕ್ಯಾಮರಾವನ್ನು ಓಪನ್ ಮಾಡ್ತೀರಿ? ನಿಮಗೆ ಆ ಧೈರ್ಯ ಎಲ್ಲಿಂದ ಬಂತು? ಅಥವಾ ನಿಮಗೆ ಆ ಮನಸ್ಥಿತಿ ಎಲ್ಲಿಂದ ಬರುತ್ತೆ? ಸಾವಿನ ಮನೆಯಲ್ಲಿ ಈ ರೀತಿಯ ಕಂಟೆಂಟ್ಗಳನ್ನು ಮಾಡುವಂತಹ, ಈ ರೀತಿಯ ವಿಡಿಯೋಗಳನ್ನು ಮಾಡುವಂತಹ, ಕೊಲೆ ಆಗುವುದನ್ನು ಲೈವ್ ಆಗಿ ವಿಡಿಯೋ ಮಾಡುವಂತಹ ನಿಮ್ಮ ಮನಸ್ಥಿತಿಗೂ ಆ ಕೊಲೆ ಮಾಡಿದಂತಹ ಅಪರಾಧಿಗ ಮನಸ್ಥಿತಿಗೂ ಏನು ವ್ಯತ್ಯಾಸ ಇದೆ? ಆ ಯುವತಿ ಮೃತಪಟ್ಟು 1 ದಿವಸ ಕೂಡ ಆಗಲಿಲ್ಲ. ಅದಾಗಲೇ ನೀವು ಕ್ಯಾಮರಾ ಹಿಡ್ಕೊಂಡು ಆ ತಾಯಿಯ ಮುಖಕ್ಕೆ ಮೈಕ್ ಇಟ್ಕೊಂಡು ಸಂದರ್ಶನವನ್ನು ಮಾಡ್ತೀರಂತಾದರೆ, ಅಥವಾ ಕೊಲೆ ಮಾಡಿದಂತಹ ಆರೋಪಿಯ ಮನೆಯಲ್ಲಿ ಹೋಗಿ ಸಂದರ್ಶನವನ್ನು ಮಾಡ್ತೀರಂತಾದರೆ ನಿಮ್ಮ ಮನಸ್ಥಿತಿ ಏನು? ನೀವೆಲ್ಲ ಕೇಳ್ಬೋದು, ನಮ್ಮದು ವೃತ್ತಿ ಧರ್ಮ, ನಮ್ಮದು ಕೆಲಸ, ಅಥವಾ ನಮ್ಮದು ಸಂಪಾದನೆ ಎಲ್ಲ ಹೇಳ್ಬೋದು. ನಮಗೂ ಈ ಯೂಟ್ಯೂಬು, ಆಲ್ಗರಿದಮ್, ಕ್ಲಿಕ್ ಬೈಟ್ ಇವೆಲ್ಲವೂ ಗೊತ್ತಿದೆ. ಆದರೆ ಈ ರೀತಿಯ ಸಾವಿನ ಮನೆಯಲ್ಲಿ ಕಂಟೆಂಟ್ ಹುಡುಕುವಂತಹ ವೃತ್ತಿ ಧರ್ಮ ನಿಮ್ಮದಾಗಿದ್ದರೆ ದಯವಿಟ್ಟು ಆ ವೃತ್ತಿ ಧರ್ಮವನ್ನು ಇವತ್ತೇ ಬಿಟ್ಟುಬಿಡಿ. ಆ ವೃತ್ತಿಯನ್ನು ಇವತ್ತೇ ಬಿಟ್ಟುಬಿಡಿ. ಯಾಕಂತ ಹೇಳಿದ್ರೆ, ಸಾವಿನ ಮನೆಯಲ್ಲಿ ಕಂಟೆಂಟ್ ಹುಡುಕುವಂಥ ವೃತ್ತಿ ಧರ್ಮಕ್ಕಿಂತಹ ದೊಡ್ಡ ದುರಂತ ಇದೆಯಲ್ಲ, ಅದು ಇನ್ನೊಂದಿಲ್ಲ. ಇವತ್ತು ದುರಂತ ನಡೆದಂತಹ ಆ ಮೃತಪಟ್ಟಂತಹ ಯುವತಿಯ ಮನೆಯಲ್ಲಿ ನೀವು ವಿಡಿಯೋ ಮಾಡಿರ್ಬೋದು, ನಿಮಗೆ ಲಕ್ಷಾಂತರ ವ್ಯೂಸ್ ಬಂದಿರಬಹುದು, ಯೂಟ್ಯೂಬ್ಗಳಲ್ಲಿ ಡಾಲರ್ ಬಂದಿರಬಹುದು. ನಾಳೆ ನಿಮ್ಮ ಮನಸ್ಥಿತಿ ನಿಧಾನವಾಗಿ ಇಂತಹ ಸಾವುಗಳು ಹೆಚ್ಚಾಗಲಿ ಅನ್ನುವಂತಹ ವಿಕೃತ ಮನಸ್ಥಿತಿಗೆ ನೀವು ಬದಲಾಗ್ತೀರಿ. ಇದು ಡಿಜಿಟಲ್ ಮೀಡಿಯಾದ ಇನ್ನೊಂದು ದುರಂತ. ಹಾಗಾಗಿ ನೀವು ಇಂತಹ ವೃತ್ತಿಯಲ್ಲಿ ಇದ್ದರೆ ದಯವಿಟ್ಟು ಈ ವೃತ್ತಿಯಿಂದ ಹೊರಗಡೆ ಬನ್ನಿ. ಕಂಟೆಂಟ್ ಮಾಡಲಿಕ್ಕೆ 1000 ವಿಚಾರಗಳಿದ್ದಾವೆ, ಆದರೆ ಇನ್ನೊಬ್ಬರ ಸಾವಿನ ವಿಚಾರಗಳು ನಮಗೆ ಕಂಟೆಂಟ್ಗಳಾಗಬಾರದು. ಹಾಗಾಗಿ ಈ ರೀತಿಯ ಕಂಟೆಂಟ್ಗಳನ್ನು ನಾವು ಆದಷ್ಟು ಅವಾಯ್ಡ್ ಮಾಡೋಣ. ಮತ್ತು ಬಹಳ ಮುಖ್ಯವಾಗಿ ಕೆಲವರು ಹೇಳ್ಬೋದು, ಅದಕ್ಕೆ ವ್ಯೂಸ್ ಜಾಸ್ತಿ ಇದೆ, ಅದನ್ನು ಜನ ಜಾಸ್ತಿ ನೋಡ್ತಾರೆ ಅಂತ. ಜನ ಕ್ರಿಯೇಟರ್ಗಳು ಏನು ಕೊಡ್ತಾರೋ ಅದನ್ನೇ ನೋಡ್ತಾರೆ. ಜನರಿಗೆ ಶಾರ್ಟ್ ಟರ್ಮಲ್ಲಿ ಸಿಗುವಂತಹ ಡೋಪಮೀನ್ ಮಾತ್ರ ಇಂಪಾರ್ಟೆಂಟ್. ಅವರಿಗೆ ಅದರ ಸತ್ಯ ಅಸತ್ಯಗಳು ಬೇಡ. ಆ ಕ್ಷಣಕ್ಕೆ ಏನು ರೀಲ್ಸಿಗೆ ಬರುತ್ತದೆ ಅದನ್ನು ಕೂತ್ಕೊಂಡು ನೋಡುವಂಥದ್ದೇ ಇವತ್ತಿನ ಜನರ ಮನಸ್ಥಿತಿ. ಹಾಗಾಗಿ ಕ್ರಿಯೇಟರ್ಗಳ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಈ ರೀತಿಯ ವಿಡಿಯೋಗಳನ್ನು ಕೊಡುವಂಥದ್ದನ್ನೇ ನಾವು ಕಡಿಮೆ ಮಾಡಬೇಕು. ಇದಕ್ಕೊಂದು ಪರಿಹಾರ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.